ಈಗ ಇಲ್ಲಿ ಪೆನ್ ಡ್ರೈವ್ ಬೇಡ ಅಂತ ಇಲ್ಲಿ ಏನ ನೀವು ಕೇಳಿದ ಕ್ವಶನ್ ನನಗೆ ಅರ್ಥ ಯಾರು ಅಲ್ಲ ಚರ್ಚೆ ಮಾಡಬೇಡಿ ಅಂದ್ರೆ ಇದು ಒಂಥರ ಯೇಶುವಾದಂತ ವಿಚಾರ ಇದೆ. ಇದನ್ನ ನಮ್ಮ ನಾಡಿನ ನಮ್ಮ ರಾಜ್ಯದ ನಮ್ಮ ಟೋಟಲಿ ನಮಗೆ ಘನತೆ ತಂದು ಕೊಡ್ತಕ್ಕಂಥ ವಿಚಾರ ಅಲ್ಲ. ಇದನ್ನ ಬಾಳವಾಗಿ ರಾಜಕೀಯವಾಗಿ ತಗೊಂಡೋಗ್ತಾ ಇದ್ದಾರೆ. ರಾಜಕೀಯವಾಗಿ ತಗೊಂಡೋಗ್ಬಾರ್ದು. ಯಾರು ಮೂಲ ಇದೆ, ಎಲ್ಲಿ ಮೂಲ ಇದೆ ಆ ಮೂಲನ ಯಾರು ಒಂದಂತ ಆಗಿರ್ತಕ್ಕಂಥ ಅಪರಾಧ, ಎರಡನೇದು ಆ ಪೆನ್ ಡ್ರೈವ್ ಅನ್ನು ಹಂಚಿರ್ತಕ್ಕಂಥದ್ದು, ಇವೆರಡಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಆ ಎರಡು ಹಂತದಲ್ಲಿ ಬಲಿ ಹಾಕಿ ಈ ದೇಶದ ಈ ರಾಜ್ಯದ ಗೌರವ ಮಾನ ಮರ್ಯಾದೆ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕೇ ಹೊರತು ಇದನ್ನು ರಾಜಕೀಯ ದೊಂಬರಾಟಕ್ಕೋಸ್ಕರ ಮಾಡ್ಕೊಂಡು ರಾಜಕೀಯ ದಿವಸ ನೀವು TV ಮುಂದೆ ಬಂದು ಏನು ಕತೆ ಕಟ್ಟಿ ಹೇಳ್ತಕ್ಕಂಥದ್ದಲ್ಲ. ಇದು ಕತೆ ಕಟ್ಟಿ ಎಷ್ಟಲಿಂತ ಕಟ್ತಾರೆ ಕತೆನ? ಇದಕ್ಕೆ ನಾವು ಒಂದು ಟೀಕೆ ಮಾಡೋದು, ಅವರೊಂದು ಟೀಕೆ ಮಾಡೋದು, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇದನ್ನ ಗೊತ್ತಿದೆ ಇಲ್ಲ ಅಂತ ಹೇಳ್ಬಿಡ್ಲಿ, ಇಲ್ಲ ಅದು ನಡೆದೇ ಇಲ್ಲ ಅಪರಾಧ ಅಂತ ಹೇಳ್ಬಿಡ್ಲಿ, ನಡೆದೇ ಇಲ್ಲ ಕಾರ್ಯ, ನಡೆದೇ ಇಲ್ಲ ಆ ಘಟನೆ, ನಡೆದೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿ. ಅದಾದ್ಮೇಲೆ ಪೆನ್ ಡ್ರೈವ್ ಕೊಟ್ಟಿರ್ತಕ್ಕಂಥವ್ನಿದ್ದಾನೆ, ನಾನೇ ತಗೊಂಡಿದ್ದೀನಿ, ಅವರ ಒಂದು ಇದರಿಂದ ನಾನೇ ಡ್ರಾ ಮಾಡಿದೀನಿ ಅಂತ ಹೇಳಿದಾನೆ. ಅದನ್ನ ನಿಂತರ್ಥ ತಗೊಂಡೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವನು ನನ್ನ ಹತ್ರ ಇತ್ತು, ನಾನು ನಿಮ್ಮ ಪತ್ರಿಕೆ ಗೊತ್ತು. ಇವ್ರು 2-3 ಜನ ಹಿಡಿದು ಏನ್ ಬೈಟಾಕ್ ಮಾಡ್ಬೇಕದನ್ನ ಮಾಡಿ ನ್ಯಾಯ ದೊರಕಿಸ್ಕೊಟ್ಟು ಈ ರಾಜ್ಯದ ಈ ಜಿಲ್ಲೆಯ, ಅದರಲ್ಲೂ ಪ್ರಥಮವಾಗಿ ಈ ಜಿಲ್ಲೆಯ ಈ ರಾಜ್ಯದ ಈ ದೇಶದ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೆಲಸ ಮಾಡಿ ತಪ್ಪಿತಸ್ಥನಿಗೆ ನ್ಯಾಯ ದೊರಕಿಸಿ ನ್ಯಾಯಯುತವಾಗಿಂತ ಇದನ್ನ ಕಂಡುಹಿಡಿದು ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥದ್ದು, ಇಂಡಿಯಾ ದೇಶದ ಜನ, ಕರ್ನಾಟಕದ ಜನ, ಭಾರತ ದೇಶ ಈಗ ಹಾಸನ ಜಿಲ್ಲೆಯ ಜನ ನ್ಯಾಯವಾಗಿ ನಡೆದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಬಹಳ ಸೂಕ್ತಿದೆ. ಅದು ಬಿಟ್ಟು ರಾಜಕೀಯ ತೀಟೆ ತೀರಿಸ್ಕೊಳಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಇಂಥ ದೊಂಬರಾಟ ಆಡೋದನ್ನ ನಿಲ್ಲಿಸ್ಬೇಕು. ಅದನ್ನ ಎಲ್ಲೋದ್ರು ಅಷ್ಟೇ, ಎಲ್ಲರೂ ನೀವು ಯಾರಿಗೆ ಈ ರಾಜಕೀಯ ದೊಂಬರಾಟಕ್ಕೋಸ್ಕರ ಪೆನ್ ಡ್ರೈವ್ ತಗೊಂಡ್ಬರ್ತಾರೆ ಅವ್ರಿಗೆ ಮಕ್ಕು ಉಗಿಬೇಕಷ್ಟೇ. ಮಕ್ಕೂದ್ ಮನೆ ಕಳಿಸ್ಬೇಕು. ಹೋಗ್ರಿ ಮಾಡಕ್ ಕೆಲಸ ಇಲ್ವಾ ನಿಮ್ಗೆ? ಮೊದ್ಲೋಗಿ ಅಪರಾಧಿ ಹಿಡ್ಕ ಹಾಕಲ್ವೇನ್ರಿ? ಎಲ್ಲಿ ಅಡಗಿರ್ಲ್ರಿ? ಈ ದೇಶ ಮನಸ್ಸು ಮಾಡಿದ್ರೆ ಅವನ ಅಪರಾಧಿ ತರಕಾಗಲ್ವೇನ್ರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.